ಸಕ್ಸಸ್ ಫಾರ್ಮುಲಾ ಏನು ಅಂತ ಹುಡುಕ್ತಾರೆ. ತಮಿಳಲ್ಲಿ ಹೆಂಗ್ ಗೆಲ್ತಾ ಇದೆ ಸಿನಿಮಾಗಳು ಹೊಸಬ್ರು ಅಂದ್ರೆ ಕಂಪ್ಲೀಟ್ಲಿ ಇವತ್ತಿನ ರಿಯಾಲಿಟಿ ಏನಿದೆ ಅದನ್ನ ತಗೊಂಬಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ತೆಲುಗುವರು ಅದೇ ಮಾಡಿದ್ರು. ಸೊ ನಮ್ಮಲ್ಲಿ ಯಾಕೆ ನಾವು ಮಾಡಬಾರ್ದು? ದಿಸ್ ಸಿನಿಮಾ ಇಸ್ ನಾಟ್ ಅಬೌಟ್ ಹೀರೋ ಹೀರೋಯಿನ್, ಎಲ್ಲ ಕ್ಯಾರೆಕ್ಟರ್ಗಳು ಸೇರಿದ್ರೆ ಒಂದು ಸಿನಿಮಾ. ಈ ಒಂದು ಕಾನ್ಫಿಡೆನ್ಸ್ಗೆ ನನ್ನ ಸ್ಟ್ರಗಲ್, ಫೇಲ್ಯೂರ್ಸ್, ಅವಮಾನ ಇವತ್ತು ಯೂತ್ ಡಿಸೈಡ್ ಮಾಡಿದ್ರೆ ಯಾರನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ತಾರೆ. ಸೊ ನಾನು ಈ ಸಿನಿಮಾ ಮಾಡಿರೋದೇ ಯೂತ್ಸ್ಗೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಬಟ್ ಇದು ಯೂತ್ಸ್ ಬೇರೆ ಲೆವೆಲ್ ರಿಸಲ್ಟ್ ಕೊಡ್ತಾರೆ. ಲೈಟ್ ಅವ್ರ ಏನ್ರಿ ನೀವು? ಇಲ್ಲ ಸರ್. ಪ್ರಭು ಏನ್ರಿ ನೀವು? ಅಲ್ಲ ಸರ್. ಸರ್ ನಾನು ಈ ಸಿನಿಮಾ ಹೀರೋ ಹೆಂಗ್ ಮಾಡ್ತಾ ಇದೀರ ಅಂತ ನೋಡಕ್ ಬಂದು ನನ್ನ ನಿರ್ಮಾಪಕರು ಉಳಿಬೇಕು. ನಂತರ ಇನ್ನೂ ಒಂದು 10 ಜನ ಮೇಘನ ಪ್ರೊಡಕ್ಷನ್ ಹೌಸ್ ಬರಬೇಕು. ನಾನೇ ತಗೊಂಡ್ಬರ್ತೀನಿ. ಮೇಘನ ಪ್ರೊಡಕ್ಷನ್ ಹೌಸ್ ನಂದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಲೈಫ್ ಟುಡೇ 2 ಹಾಡುಗಳು ಸೂಪರ್ ಹಿಟ್. 3ನೇ ಹಾಡು ಇವತ್ತು ರಿಲೀಸ್ ಆಗಿದೆ. ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು. ಶ್ರೀಧರ್ ವಿ ಸಂಭ್ರಮ ಅಂದ್ರೆ ಒಂದು ಒಳ್ಳೆ ಮ್ಯೂಸಿಕಲ್ ಸಿನಿಮಾ, ಮ್ಯೂಸಿಕಲ್ ಹಿಟ್ ಆಗೋ ಸಿನಿಮಾ ಲೋಡ್ ಆಗ್ತಿದೆ. ಈ ಸಿನಿಮಾದ ವಿಚಾರಕ್ಕೆ ನಾವು ಆಕ್ಚುಲಿ ಮೇಕಿಂಗ್ ಟೈಮ್ ಅಲ್ಲೇ ವಿಸಿಟ್ ಮಾಡಿದ್ವಿ. ಸಿನಿಮಾ ಸೆಟ್ ಅಲ್ಲಿ ಪ್ರೊಡ್ಯೂಸರ್ ಪ್ರದೀಪ್ ಸರ್ ನ ಮೀಟ್ ಮಾಡಿದ್ವಿ. ಹಾಗೇನೆ ಕಿರಣ್ ಭರವಸೆ ನಾಯಕ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ಕಂಟೆಂಟ್ಸ್ ನಾವು ಕೂಡ ನೋಡಿರಲಿಲ್ಲ. ಈಗ ಒಂದೊಂದಾಗಿ ನೋಡ್ತಾ ಇದ್ರೆ ಒಂದು ಒಳ್ಳೆ ಭರವಸೆಯ ನಟ, ಮತ್ತೆ ಅವ್ರ ಮಾತಲ್ಲಿರುವಂತ ಒಂದು ಕಾನ್ಫಿಡೆನ್ಸ್, ಅವ್ರಿಗೆ ಮಾಡಿರೋ ಕೆಲಸದ ಮೇಲೆ ಅಷ್ಟು ಅವ್ರಿಗೆ ನಂಬಿಕೆ ಇದೆ. ಅದಕ್ಕೇನೆ ಆ ರೀತಿಯಾದಂತ ಮಾತುಗಳು ಇವತ್ತು ನೀವು ಈವೆಂಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಒಂದಷ್ಟು ವಿಷಯಗಳು ಏನೇನೋ ಆಗ್ತಾ ಇದೆ, ಅದೆಲ್ಲವನ್ನು ಮಾತಾಡಿಸೋಣ. ಮೊದಲಿಗೆ ಪ್ರದೀಪ್ ಸರ್ ಇಂದ ಶುರು ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಪ್ರವೀಣ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಒಂದು ನಂಗೆ ಅನ್ನಿಸ್ತಾರೆ ಅಂದ್ರೆ ಪ್ರತಿ ಹಾಡಿಗೂ ಒಂದು ಇವೆಂಟ್, ಈ ತರದೊಂದು ಮೋಟಿವೇಶನ್, ಇಷ್ಟು ರಿಚ್, ಒಂದು ಹೊಸ ಇರೋ ಒಂದು ಹೊಸ ತಂಡ ಅಂತಾನೆ ಹೇಳ್ಬೋದು. ಹಂಗೆ ಅಂದ್ರೆ ಡೈರೆಕ್ಟರ್ ನ ಬಿಟ್ಟು. ಸೊ ಆ ತರದೊಂದು ಇದ್ರ ಮೇಲೆ ಈ ತರದೊಂದು ಬೆಟ್ ಮಾಡಿ ಇವತ್ತಿನ ಇಂಡಸ್ಟ್ರಿ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ನೀವೇ ಹೇಳ್ತಾ ಇದ್ರಿ. ಸೊ ಹೇಗೆ ಇದು ಏನ್ ಸರ್ ಇದ್ರ ಮೋಟಿವ್ ಏನು ಅಂತ? ಮೋಟಿವ್ ಏನಿಲ್ಲ ಪ್ರವೀಣ್, ನನಗೆ ಏನಂದ್ರೆ ಈ ಸಾಂಗ್ ನ ಒಂದೊಂದು ಕಿರಣ್ ತರ್ತಾ ಇದಾರೆ, ನನಗೆ ತೋರಿಸ್ತಾ ಇದಾರೆ. ತೋರಿಸ್ದಂಗೆಲ್ಲ ನನಗೆ ತುಂಬಾ ಹುಮ್ಮಸ್ ಆಗ್ತಾ ಇದೆ. ಏನಂದ್ರೆ ಏನಪ್ಪ, ನನ್ನ ಫಸ್ಟ್ ಮೂವಿನೇ ಹೊಸ ಪ್ರತಿಭೆಗಳಿಗೆ ಕೊಟ್ಟು ಈ ರೇಂಜಿಗೆ ನನಗೆ ಸಾಂಗ್ ತಗೊಂಡ್ಬರ್ತಾ ಇದಾರಲ್ವಾ. ಎಲ್ಲೋ ಇವರೆಲ್ಲ ಒಂದು 10 ಫಿಲಮ್ 20 ಫಿಲಮ್ ಮಾಡಿದ ರೇಂಜಿಗೆ ಸಾಂಗ್ಸು ಮತ್ತೆ ಎಲ್ಲ ಬ್ಯಾಕ್ ಗ್ರೌಂಡ್ ಆಗ್ಲಿ, ಮತ್ತೊಂದಾಗ್ಲಿ ಮ್ಯೂಸಿಕ್ ಆಗ್ಲಿ, ಶ್ರೀಧರ್ ವಿ ಸಂಭ್ರಮ್ ಇವ್ರ ಆಕ್ಟಿಂಗ್ಗಳು ಮತ್ತೆ ಮಾಡಿರೋ ವರ್ಕ್ ತುಂಬಾ ಚೆನ್ನಾಗಿರೋದ್ರಿಂದ ನಾನು ಫಸ್ಟ್ ಸ್ಯಾಂಪಲ್ ಕಳಿಸ್ತಾರೆ. ಸರ್ ನೋಡಿ ಸರ್, ಇದು ವಿಡಿಯೋ ಹೆಂಗಿದೆ ಅಂತ. ಅದ್ ನೋಡಿದಾಗ ನಾನೇ ಒಂದ್ಸರಿ ಮೈ ಮರೆತು ತುಂಬಾ ಚೆನ್ನಾಗಿದೆ ಮಾಡ್ರಪ್ಪ, ನೀವ್ ಏನ್ ಬೇಕಾದ್ರೂ ಮಾಡಿ, ನಾನ್ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಹಂಗಾಗಿ 1 ಇಂಚ್ ಬೈ ಇಂಚ್ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ಹಂಗಾಗಿ ಇಷ್ಟೇ ಮೋಟಿವೇಟ್, ಬೇರೆ ಏನಿಲ್ಲ. ನಮ್ಮ ಮೂವಿ ನಾನು ಏನೋ ಎಕ್ಸ್ಪೆಕ್ಟ್ ಇಟ್ಟಿದೆ, ಬಟ್ ಬೇರೆ ಲೆವೆಲ್ ಕಿರಣ್ ಮಾಡಿದ್ದಾರೆ. ತುಂಬಾ ಖುಷಿ. ಒಂದು ಕಿರಣ್ ಅಂದ್ರೆ ಒಬ್ಬ ಹೊಸ ಹುಡುಗ ಬಂದು ನಾನೇ ಕತೆ ಮಾಡ್ಕೋತೀನಿ, ನಾನು ಸಿನಿಮಾ ಮಾಡ್ತೀನಿ, ಅದು ಇವತ್ತಿನ ಪರಿಸ್ಥಿತಿಗೆ ಒಂದು ಕತೆನ ಮಾಡ್ಕೊಂತೀನಿ, ಇದು ಪಕ್ಕಾ ವರ್ಕ್ ಆಗುತ್ತೆ, ಇದು ಹೊಡಿತೀವಿ ಅಂತ ಅಷ್ಟು ಶೂರ್ ಶಾಟಿಗೆ ನೀವು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಒಂದು ಮಾತಾಡ್ತಾ ಇದ್ದೀರಾ. ಅದು ಕಂಟೆಂಟು ಕೂಡ ಪೂರಕವಾಗಿದೆ, ಇಲ್ಲ ಅಂತಲ್ಲ. ಸೊ ಈ ಒಂದು ಕಾನ್ಫಿಡೆನ್ಸ್ ಬರೋದಿಕ್ಕೆ ಏನ್ ಕಾರಣ? ಈ ಒಂದು ಕಾನ್ಫಿಡೆನ್ಸ್ಗೆ ನನ್ನ ಸ್ಟ್ರಗಲ್, ಫೇಲ್ಯೂರ್ಸ್, ಅವಮಾನ ಇವೆಲ್ಲ ಜೊತೆಗೆ ನಾನು ಬಂದು ಒಂದು ಅವಕಾಶ ಸಿಕ್ಕಿದೆ ಅಂತ ಫಸ್ಟ್ ಒಂದು ತಿಂಗಳು ಟೈಮ್ ತಗೊಂಡು ನೋಡಿದೆ ಸರ್. ಎಲ್ಲ ಏನೇನ್ ಮಾಡ್ತಾ ಇದಾರೆ. ಸುಮ್ನೆ ಒಂದು ಸಿನಿಮಾ ಮಾಡ್ಕೊಂಡು ಹೋಗೋದು, ಸೈಡಿಗೆ ಹೋಗೋದು ಬೇಡ, ಮಾಡ್ರೆ ಶೂರ್ ಶಾಟ್ ಸಕ್ಸಸ್ಫುಲ್ ಸಿನಿಮಾ ಮಾಡೋಣ ಅಂತಾನೆ ಬಂದಿದ್ದು. ಸೊ ಆ ಒಂದು ದಾರಿಲೇನೆ ಕೆಲಸ ಮಾಡಿದ್ವಿ. ನೀವು ನೋಡಿದಿರ 3 ಸಾಂಗು ಒಂದಕ್ಕಿಂತ ಒಂದು ಚೆನ್ನಾಗೇ ಮಾಡಿದೀವಿ. ಸೊ ಸಿನಿಮಾ ಅಂತೂ ನಿಮ್ಗೆ ಬೇರೆ ಲೆವೆಲ್ ಅಲ್ಲಿ. ಆಕ್ಚುಲಿ ನಾನೇ DTS ಆದ್ಮೇಲೆ ನೋಡಿದೆ, ಈಗ ತುಂಬಾನೇ ಇಷ್ಟ ಆಗೋದು ಸರ್. ಇದು ನಾನ್ ಮಾಡಿದ್ದ, ಇದು ನಾನ್ ಕ್ರಿಯೇಟ್ ಮಾಡಿ ಆ ರೇಂಜ್ ಶ್ರೀಧರ್ ಸಂಭ್ರಮ್ ಅವ್ರು ಮಾಡಿದ ರೆಕಾರ್ಡಿಂಗು ಬೇರೆ ಲೆವೆಲ್ ಸಿನಿಮಾ ಮಾಡಿದ್ರು ಸರ್. 2 ವಿಷಯ ಗಮನಿಸಿದೆ. ಅಂದ್ರೆ ಇವತ್ತಿನ ಇಂಡಸ್ಟ್ರಿ ಸಿಚುವೇಶನ್ ಗೊತ್ತಿದೆ, ಆಡಿಯನ್ಸ್ ಟೇಸ್ಟ್ ಗೊತ್ತಿದೆ, ಜೊತೆಗೆ ಒಂದು ಹೊಸಬರ ಸಿನಿಮಾ ಮಾಡ್ಬೇಕಾಗಿರುವಂತ ಎದುರಿಸುವಂತ ಸವಾಲುಗಳು ಗೊತ್ತಿದೆ. ಅದೆಲ್ಲವನ್ನು ಮೀರಿ ನಾವೊಂದು ಮುಂಗಾರು ಮಳೆ ತರದ್ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಮಾತು ಹೇಳಿದ್ರಲ್ಲ. ಸೊ ಅದು ಸುಮ್ನೆ ಬರಲ್ಲ ಆ ಒಂದು ಮೋಟಿವೇಶನ್. ಸೊ ಈ ಒಂದು ವಿಷಯಕ್ಕೆ ನೀವು ಸ್ಟಡಿ ಮಾಡಿದಂತ ವಿಷಯಗಳು, ನೀವು ಗಮನಿಸಿದಂತ ವಿಷಯಗಳು, ಇಂಡಸ್ಟ್ರಿಯಲ್ಲಿ ಕಾಂಟ್ರವರ್ಸಿ ಆದ್ರೂ ಪರವಾಗಿಲ್ಲ ಹೇಳಿ. ಕಾಂಟ್ರವರ್ಸಿ ಆದ್ರೂ ಪರವಾಗಿಲ್ಲ ಹೇಳ್ತೀನಿ ಸರ್. ಏನಂದ್ರೆ ಸರ್, ನಾನು ಮಾಲ್ಸ್ ಹೋಗ್ತೇನೆ, ಯಾವ ಸಿನಿಮಾ ರಿಲೀಸ್ ಆದ್ರೂ ಹೋಗ್ತೀನಿ. ಮಾಲ್ಸ್ಗೆ ಹೋದ್ರೆ ಕನ್ನಡ ಸಿನಿಮಾ ಲೈನ್ ಇರುತ್ತೆ, ಬೇರೆ ಸಿನಿಮಾ ಲೈನ್ ಇರುತ್ತೆ. ಇದ್ರಲ್ಲೂ ಇದೆ, ಇಲ್ಲ ಅಂತಲ್ಲ, ಕಮ್ಮಿ ಇದೆ, ಅದ್ರಲ್ಲಿ ಜಾಸ್ತಿ ಇದೆ. ಸೊ ನಮ್ಮಲ್ಲಿ ಕಂಟೆಂಟ್ ಚೂರು ಕಮ್ಮಿ ಆಗ್ತದೆ, ಅದೊಂದು ಸ್ವಲ್ಪ. ಆಕ್ಚುಲಿ ಇವಾಗ ಬರ್ತಾರ ಟೀಮ್ಗಳೆಲ್ಲ ತುಂಬಾ ಫೋರ್ಸ್ಫುಲಿ ಬರ್ತಾ ಇದಾರೆ. ಅದು ಮುಂದೆ ಚೇಂಜ್ ಆಗುತ್ತೆ. ಸ್ವಲ್ಪ ಕಂಟೆಂಟ್ ಮೇಲೆ ನಾವು ಫೋಕಸ್ ಮಾಡಿದ್ರೆ 100% ಎಲ್ಲರೂ ಟಚ್ ಮಾಡಿದೀವಿ, ಅದಕ್ಕಿಂತ ದಾಟಿ ನಾವು ಹೋಗ್ಬೋದು ಸರ್. ಮೀನ್ಸ್ ಯಶ್ ಅವರೆಲ್ಲ ಮಾಡಿದ್ದಾರೆ. ಈಗ ಹೊಸಬ್ರಾಗಿ ನಮ್ದು ಒಂದು ಜವಾಬ್ದಾರಿ ಇರುತ್ತಲ್ಲ ಸರ್. ಇವಾಗ ಬೇರೆ ಇಂಡಸ್ಟ್ರಿ ಅವರು ಹೊಸಬ್ರುಗಳೇ ಬಂದು ದೊಡ್ಡ ಇಟ್ಗಳು ಕೊಡ್ತಾ ಇದಾರೆ, ನಾವೇ ಕೊಡಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಾನು ಲೈಫ್ ಟುಡೇ ಮಾಡಿದೆ. ಆಗ್ಲೇ ಜೆನ್ಜಿ ಅಂತ ಹೇಳ್ತಾ ಇದ್ರಿ, ನೀವು ಜೆನ್ಜಿನೇ ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಮ ಒಂದು ಲುಕ್ ಆಗಿರ್ಬೋದು, ಗೆಟಪ್ ಆಗಿರ್ಬೋದು, ಅಂಡ್ ಈ ಒಂದು ಅಂದ್ರೆ ಜೆನ್ಜಿ ವೇವ್ಲೆಂತ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಜೆನ್ಜಿನೇ ಒಬ್ಬರನ್ನ CM ಮಾಡ್ಬಿಡ್ತು. ಹೌದು ಹೌದು ಸರ್. ಇವತ್ತಿನ ಯೂತ್ ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಆ ತರ ಇದೆ. ಇವತ್ತು ಯೂತ್ ಡಿಸೈಡ್ ಮಾಡಿದ್ರೆ
ಯಾರನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡ್ ಹೋಗ್ತಾರೆ. ಸೊ ನಾನು ಈ ಸಿನಿಮಾ ಮಾಡಿರೋದೇ ಯೂತ್ಸ್ಗೆ. ಸೊ ಅವರೇ ನನ್ನ ಸಿನಿಮಾನ ಬೇರೆ ಲೆವೆಲ್ ತಗೊಂಡು ಒಂದು ಕಾನ್ಫಿಡೆನ್ಸ್ ಮೇಲೆ ಈ ಸಿನಿಮಾ ಮಾಡಿದ್ದೀನಿ. ಸರ್ ನೀವು ಈ ಸಿನಿಮಾನ ಕನ್ನಡ ಜೊತೆಗೆ ತಮಿಳಲ್ಲೂ ತಗೊಂಡೋಗ್ತೀರಾ ಅಂಡ್ ನಿಮಗಿರುವಂತ ಒಂದು ಕನೆಕ್ಷನ್ ತಮಿಳ್ ಇಂಡಸ್ಟ್ರಿಗೆ, ಅಲ್ಲಿ ಕೆಲಸ ಮಾಡ್ತಿರೋಂಥದ್ದು, ಮತ್ತೆ ಆಲ್ರೆಡಿ 2 ಹಾಡನ್ನ ಅಲ್ಲೂ ರಿಲೀಸ್ ಮಾಡಿದ್ರೆ ಜಿ ವಿ ಪ್ರಕಾಶ್ ಅವರು, ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಹೆಸರುಗಳ ಜೊತೆಗೆ ನೀವು ಈ ಸಿನಿಮಾನ ತಗೊಂಡೋಗ್ತಿರೋ ರೀತಿ ಅಂಡ್ ಆಗ್ಲೇ ಕೇಳದಂಗೆ ಲೈಫ್ ಟುಡೇ ಇದು. ಸೊ ಕಿರಣ್ ಹೇಳ್ದಂಗೆ ಜೆನ್ಜಿ ಅಂಡ್ ಒಂದು ಜೆನ್ಜಿ ಜನರೇಷನ್ ಬ್ಯಾಕ್ಟರ್ನ CMA ಮಾಡಿದ್ರು, ಅದನ್ನು ನೀವು ಗಮನಿಸಿರ್ತೀರಾ, ಏನ್ ಹೇಳ್ತೀರಾ? ನಾನು ಕಿರಣ್ ಬಂದು ಈ ಮೂವಿ ಮಾಡಿದಾಗ ನನಗೆ ಎಲ್ಲೂ ಬೇರೆ ಕನ್ನಡದಲ್ಲಿ ಮಾತ್ರ ಮಾಡ್ಬೇಕು ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಅದು ಫಿಲಮ್ ಎಲ್ಲ ಯೂತ್ಗೆ ಟೋಟಲಿ ಯೂತ್ಗೆ ಅಂತ ಟಚ್ ಆಗ್ತಾ ಇದೆ. ಸೊ ಹಂಗಾಗಿ ನನಗೆ ಕಿರಣ್ ಇದನ್ನ ತಮಿಳಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಾನು ತಮಿಳಿಗೆ ಮಾಡಕ್ಕೆ ನಾನು ಇದೇನಿದೆ ನೋಡೋಣ, ನಾನು ಎಲ್ಲಾರನು ನಾನು ಇದು ಮಾಡ್ತೀನಿ, ನನಗೆ ಕಾಂಟ್ಯಾಕ್ಟ್ ಇದೆ, ಸೊ ತಮಿಳಲ್ಲಿ ಮಾಡೋಣ ಅಂತೇಳಿ ಕಿರಣ್ ಹತ್ರ ಡಿಸ್ಕಸ್ ಮಾಡಿದೆ. ಸರಿ ಸರ್, ನೀವು ಸಪೋರ್ಟ್ ಮಾಡಿದ್ದೀರಾ ಅಂದ್ರೆ ನಾವೇನಿಲ್ಲ ಅದಕ್ಕೆ ಮಾಡ್ತೀವಿ ಸರ್ ಅಂತಂದ. ಕಿರಣ್ ಸಪೋರ್ಟು ಮತ್ತೆ ನಾನು ಅಲ್ಲಿರೋ ಎಲ್ಲಾರನು ಲಿಂಕ್ ತಗೊಂಡು ಸೊ ಯೂತ್ಸ್ಗೋಸ್ಕರ ಬೇರೆ ಲೆವೆಲ್ಗೆ ಮಾಡಿದೀವಿ ಫಿಲಮ್ಮು. ನಾನು ಹೇಳ್ತೀನಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಬಟ್ ಇದು ಯೂತ್ಸ್ ಬೇರೆ ಲೆವೆಲ್ ರಿಸಲ್ಟ್ ಕೊಡ್ತಾರೆ. ಸೊ ಕಾದು ನೋಡಿ, ಜಸ್ಟ್ ಇನ್ನೊಂದು 1 ಮಂತ್ ಜೂನ್ ಒಳಗೆ ಯೂತ್ಸ್ ಬೇರೆ ತರ ರಿಸಲ್ಟ್ ಕೊಡ್ತಾರೆ. ಒಂದು ನಾನು ಪಾರ್ಟ್ ಆಫ್ ದ ಟೀಮ್ ಆಗಿ ಹೇಳ್ತೀನಿ. ಈ ಆಕ್ಚುಲಿ ನನ್ಗೆ ಕೇಳ್ಬೇಕು ಅನ್ಸಿತ್ತು, ಲಾಸ್ಟ್ ಇವೆಂಟ್ಗೆ ಹೀರೋಯಿನ್ ಬಂದಿದ್ರು, ಅದ್ರ ಪ್ರೀವಿಯಸ್ ಯಾರು ಬಂದಿರ್ಲಿಲ್ಲ, ಮತ್ತೆ ಇದಕ್ ಬರ್ಲಿಲ್ಲ ಅಂತ. ಸೊ ಎಲ್ಲರೂ ಕೇಳ್ತಾ ಇದ್ರೆ ನಾನು ಕೇಳ್ತಾ ಇದೀನಿ. ಸೊ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಏನಾಗ್ತಿದೆ, ಯಾಕೆ ಅಂತ? ಸರ್, ಹೀರೋಯಿನ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ ಅಂಡ್ ಎಮೋಷನಲ್ ನೆಕ್ಸ್ಟ್ ಲೆವೆಲ್ ಕನೆಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಬಗ್ಗೆ ಅಷ್ಟು ಮಾತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಏನು ಎಲ್ಲ ಹೇಳಿದೀನಿ, ಈಗೆಲ್ಲ ಕೇಳಿದ್ರು ಅಷ್ಟೇ ಸರ್. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರು. ಇನ್ನೂ ಇಂಡಸ್ಟ್ರಿ ಇನ್ನೂ ಒಂದು 10 ಸಿನಿಮಾ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಒಳ್ಳೆ ಅಲ್ಲ ಅಂದ್ರೆ ನಾನು ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾ ಇದ್ರು, ನಾನು ನೋಡಿದೆ. ಸೊ ಹಾಗಾಗಿ ಸಾರ್ ಹತ್ರ ಕೇಳ್ತೀನಿ. ಸರ್, ಒಂದ್ ಸೆಕೆಂಡ್. ಏನ್ ಗೊತ್ತಾ ಸರ್, ಇವಾಗ ಹೀರೋಯಿನ್ ಯಾಕೆ ಬಂದಿಲ್ಲ ಎಲ್ಲ ನಮ್ಮನ್ನ ಕೇಳಿದಾಗ ಅವ್ರದ್ದೇನೋ ಪಾಪ ಬಿಸಿ ಇದಾರೆ ಬಂದಿಲ್ಲ, ನಮ್ಮನ್ನ ಎಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರ ಅನ್ನೋದು ನಾನು ಹೇಳಿದೆ ಅಷ್ಟೇ. ನಾವು ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ಟಿದೀವಿ, ಮನೆ ಮಗ್ಳ ತರ ನೋಡ್ಕೊಂಡಿದೀವಿ. ಒಂದು ಹೆಣ್ಣು ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು, ಮನೆ ಮಕ್ಳ ತರ ನೋಡ್ಕೊಂಡಿದೀವಿ ಸರ್. ಅದನ್ನ ಹೇಳ್ಬೇಕು. ಪ್ರೊಡ್ಯೂಸರ್ ಅವ್ರ ಸಿನಿಮಾಲಿ ಅವ್ರು ಏನೇನು ತಗೊಂಡಿದಾರೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿರೋ ಪೇಮೆಂಟ್ ಕೊಟ್ಟಿದ್ದಾರೆ ಸರ್. ನೀವು ನಂಬ್ತಿರೋ ಬಿಡ್ತಿರೋ, ಪ್ರೊಡ್ಯೂಸರ್ ಇದುವರೆಗೂ ಒಂದೇ ಒಂದಿನ ಅವ್ರ ಹತ್ರ ಮಾತಾಡಿಲ್ಲ, ಅವ್ರ ನಂಬರ್ ಕೂಡ ಇಲ್ಲ ಇವ್ರ ಹತ್ರ. ಸೊ ಹಂಗಾಗಿ ನೀವು ಹುಡುಗರು ನೀವು ಮಾಡ್ತೀರಾ ಮಾಡ್ಲಿ ಅಂತ ಏನೇನ್ ಫೆಸಿಲಿಟೀಸ್ ಇವತ್ತು ಕೊಡ್ಬೇಕು ಒಬ್ಬ ಹೊಸಬ್ರಿಗೆ, ಅದನ್ನ ಮೀರಿ ಜಾಸ್ತಿನೇ ಕೊಟ್ಟಿದ್ದಾರೆ ಸರ್. ಇನ್ನ ಒಂದು ಪ್ರಶ್ನೆ, ಇವತ್ತಿಗೆ ಪಬ್ಲಿಸಿಟಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು? ನೀವು ನನ್ ಅಂದ್ರೆ ಈ ಸಿನಿಮಾ ವಿಚಾರಕ್ಕೆ ನಾನು ಇವ್ರ ಜೊತೆಗೆ ಈ ತಂಡಕ್ಕೆ ಸೇರ್ಕೊಂಡ್ಮೇಲೆ ನಾನ್ ನೋಡ್ತಾ ಇರೋದು ಅಂದ್ರೆ ಎಷ್ಟು ಅವರು ಡೆಪ್ತ್ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ಹೊಸ ಹುಡುಗನೆ ಆದ್ರೆ ಅವ್ರು ಓಡಾಡೋ ರೀತಿ, ಹೋಗೋ ರೀತಿ, ಅಪ್ರೋಚ್ ಮಾಡೋ ರೀತಿ ಎಲ್ಲವೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಯೋಚನೆ ಮಾಡ್ತಾರೆ. ಅಂದ್ರೆ ಈ ಎನರ್ಜಿ, ಈ ಒಂದು ಉತ್ಸಾಹ ಒಂದ್ ಕಡೆ, ಇನ್ನೊಂದ್ ಕಡೆ ಏನ್ ಗಮನಿಸ್ತಾ ಇದ್ದೀರಾ ಅಂದ್ರೆ ಈ ಒಂದು ಆಕ್ಟಿವಿಟೀಸ್ ಅಲ್ಲಿ ಇವಾಗ ಇಂಡಸ್ಟ್ರಿ ಈ ತರ ಇದೆ, ಸಿನಿಮಾ ಹೆಂಗ್ ರೀಚ್ ಮಾಡ್ಬೇಕು, ಹೇಗ್ ಮಾಡ್ಬೇಕು? ಆಮೇಲೆ ಪ್ರದೀಪ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಏನಮ್ಮ ಏನ್ ಮಾಡ್ತಾ ಇದ್ರ, ಇನ್ನೂ ಬೇಕು ಅಂತ. ಸೊ ಈ ಒಂದು ವಿಷಯಕ್ಕೆ ಸರ್ ಅದ್ ವಿಷಯ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನಂದ್ರೆ ಇಲ್ಲಿ ಇವತ್ತು ಬಂದೆ ಸರ್, ಎಲ್ಲ ಈ ಸೌಂಡ್ ಅವ್ರು ಲೈಟ್ ಅವ್ರೆಲ್ಲ ಬಂದಿದ್ರು. ಬಂದಿದ ತಕ್ಷಣ ಆ ಸೌಂಡ್ ಅವರ ನೀವು ಬನ್ನಿ ಇಲ್ಲಿ ಅಂದ್ರು. ಯಾಕೆ ಹಿಂಗ್ ಹೇಳ್ತಾರ ಅಂತ ನೋಡ್ದೆ, ಅಲ್ಲಿ ಪೋಸ್ಟ್ ಇದೆಯಲ್ಲ, ಹೆಂಗ್ ಹೇಳ್ತಾರ, ಲೈಟ್ ಅವ್ರ ಏನ್ರಿ ನೀವು? ಇಲ್ಲ ಸರ್. ಪ್ರಭು ಏನ್ರಿ ನೀವು? ಅಲ್ಲ ಸರ್. ಸರ್ ನಾನು ಈ ಸಿನಿಮಾ ಹೀರೋ ಹೆಂಗ್ ಮಾಡ್ತಾ ಇದೀರ ಅಂತ ನೋಡಕ್ ಬಂದೆ. ಸೊ ಆತರ ಪ್ರೊಡ್ಯೂಸರ್ ನನ್ನ ನಂಬಿ ಹಾಕಿದಾರೆ ಸರ್, ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ದಾರೆ. ಇವತ್ತಿನ ಸಿಚುಯೇಷನ್ ಅಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬಾ ದೊಡ್ಡ ಬಜೆಟ್ ಈ ಸಿನಿಮಾಗೆ ಹಾಕಿದ್ದಾರೆ. ಅವ್ರು ಹಾಕಿದ್ದಾರೆ ಅಂದಾಗ ಅವ್ರನ್ನ ನಿಲ್ಸಿ ಗೆಲ್ಸೋದು ನನ್ನ ಜವಾಬ್ದಾರಿ. ಸೊ ಹಾಗಾಗಿ ಸರ್ ತುಂಬಾ ವಿಷಯ ನಾನು ಹೇಳ್ಬೇಕು ಬೇಡ ಗೊತ್ತಿಲ್ಲ, ಜಸ್ಟ್ ಪ್ರಚಾರಕ್ಕೋಸ್ಕರ ಜನರನ್ನ ರೀಚ್ ಆಗ್ಬೇಕಂತ ಆರ್ಕೆಸ್ಟ್ರಾಗಳು ಹೋಗ್ತಾ ಇದೀನಿ ಸರ್. ನಾನು ಎಲ್ಲಿ ಯೂಜ್ ಜನ ಇರ್ತಾರೆ ಅಲ್ಲಿ ಹೋಗಿ ನಾನು ಕೇಳ್ಕೊತೇನೆ ಸರ್, ಸಿನಿಮಾ ಚೆನ್ನಾಗಿ ಮಾಡಿದೀನಿ. ಅಲ್ಲಿ ನಮ್ಮ ಸಿನಿಮಾ ಹಾಡಾಕಿದ ತಕ್ಷಣ ಕಿರ್ಚಿಸ್ತಾ ಇದ್ದಾರೆ. ಸೊ ಆ ಲೆವೆಲ್ಗೆ ಇಳಿದು ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ. ನನ್ನ ಧ್ಯೇಯ ಒಂದೇ, ನನ್ನ ನಿರ್ಮಾಪಕರು ಉಳಿಬೇಕು, ನಂತರ ಇನ್ನೂ ಒಂದು 10 ಜನ ಮೇಘನ ಪ್ರೊಡಕ್ಷನ್ ಹೌಸ್ ಬರಬೇಕು, ನಾನೇ ತಗೊಂಡ್ಬರ್ತೀನಿ. ಮೇಘನ ಪ್ರೊಡಕ್ಷನ್ ಹೌಸ್ ನಂದು, ನಾನೇ 4 ಜನ ಹೊಸ ಹುಡುಗರನ್ನ ತರಬೇಕು. ಅದನ್ನ ತರಬೇಕು ಅಂದಾಗ ಇವ್ರು ಉಳಿಬೇಕು ಅಂದಾಗ ಯಾರು ಸಪೋರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನಂತೂ ಡೈ ಆಡಾಗೆ ಎಲ್ಲಾ ತರ ನಿಂತ್ಕೊಂಡ್ಬಿಟ್ಟಿದ್ದೀನಿ ಸರ್, ಅಷ್ಟೇ ನನ್ನ. ಸರ್ ಈ ಮೋಸ್ಟ್ಲಿ ನಿಮ್ ಮೋಟಿವೇಶನ್ ಇದು ಅನ್ಸುತ್ತೆ. ಇಲ್ಲ, ಕಿರಣ್ ಮೋಟಿವೇಶನ್ ತುಂಬಾ ಇರ್ಬೋದು, ಬಟ್ ಆದ್ರೆ ಆತನ ಎಫೆಕ್ಟ್ ನಾನೇನು ಹೂಡಿಕೆ ಇರ್ಬೋದು, ಹೂಡಿಕೆಗಿನ ಮುಖ್ಯ. ನಾನು ಏನೇ ಹೂಡಿಕೆ ಮಾಡ್ಬಿಟ್ರು, ಈಗ ಪ್ರವೀಣ್ ಒಂದು ಮೀಡಿಯಾ ಅಂದಾಗ ಸುಮ್ನೆ ಪ್ರವೀಣ್ ಮೈಕ್ ಹಿಡ್ಕೊಂಡ್ಬಿಟ್ರೆ ನಾಟ್ ಪಾಸಿಬಲ್ ಟು ಡೂ ರೀಚ್. ಸೊ ನೀವು ನಿಮ್ಮ ಎಫೆಕ್ಟ್ ನಿಮ್ ವರ್ಕ್ ಇರ್ಬೇಕಲ್ವಾ, ಆತರ ನಾನು ಏನೋ ಹೂಡಿಕೆ ಮಾಡಿದ್ರು ಸಮೇತ ಅದಕ್ಕೆ ಒಂದು ಮೈನ್ ಬೋನ್ ಇಸ್ ದಿ ಕಿರಣ್. ಅವನು ಎಫೆಕ್ಟ್, ಅವನು ಒಂದು ಎಲ್ಲ ಪ್ರತಿಯೊಂದು ವರ್ಕ್ ಮತ್ತೊಂದು ಎಲ್ಲ ತುಂಬಾ ಚೆನ್ನಾಗಿದೆ. ಹಂಗಾಗಿ ನನಗೂ ಇವಾಗ ತುಂಬಾ ಹೋಪ್ ಇದೆ, ನನ್ನ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಸೊ ಐ ಹೋಪ್
ಪ್ರವೀಣ್ ಇದ್ದೀರಾ, ನಿಮ್ಮ ಪ್ರಚಾರ ತುಂಬಾ ಚೆನ್ನಾಗಾಗ್ಲಿ. ಏನೋ ಗೆಲ್ಲಿಸ್ರಿ ಅಷ್ಟೇ. ಹೊಸಬ್ರು ಬಂದಿದ್ದಾರೆ, ಅವ್ರನ್ನ ಕೈ ಬಿಡಕ್ ಹೋಗ್ಬೇಡಿ. ಸೊ ಎಲ್ಲರಿಗೂ ಅವಕಾಶ ಸಿಗಲ್ಲ. ಎಲ್ಲೋ ಒಂದ್ ಕಡೆ ಈ ತರ ಬಂದು ಯಾರೋ ಒಬ್ಬ ಪ್ರೊಡ್ಯೂಸರ್, ಎಲ್ಲಾ ಪ್ರೊಡ್ಯೂಸರ್ಗಳು ಬಂದು ಹೊಸಬ್ರಿಗೆ ಅವಕಾಶ ಕೊಡ್ತೀನಿ ಅಂಬೋದಿರಲ್ಲ. ಈಗ ನಿಮ್ಗೆ ಗೊತ್ತಿದೆ, ಬರೋರೆಲ್ಲ ವೆಲ್ಲೋನ್ ಇದಾರ, ಟಾಪ್ ಇದಾರ, ಅವ್ರು ನಿಂಗೆ ಹಾಕ್ಬಿಟ್ಟಿದ ತಕ್ಷಣ ಬಂದ್ಬಿಡುತ್ತಾ, ನಮ್ಮ ಪ್ಯಾಕೆಟ್ ತುಂಬಿಡುತ್ತಾ ಅಂತವ್ರು ಬರೋರೆ. ಅದೆಲ್ಲ ಬಿಸ್ನೆಸ್ ಕಾಮನ್ ಅದು. ಬಟ್ ನಾನು ಹೊಸಬ್ರಿಗೆ ಅವಕಾಶ ಕೊಟ್ಟು ಅವರಿಂದ ಒಂದು ಏನೋ ಒಂದು ಅವರಿಂದ ಬೆಳೀಲಿ, ನನ್ನಿಂದ ಬೆಳೆಯಲಿ ಎಂಬ ಒಂದೇ ಮೇಘನ ಪ್ರೊಡಕ್ಷನ್. ಸೊ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಕಿರಣ್, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಜವಾಗ್ಲೂ ನಿಮ್ ಉದ್ದೇಶ ಚೆನ್ನಾಗಿದೆ ಅಂಡ್ ಉದ್ದೇಶ ಜೊತೆಗೆ ಆ ಒಂದು ಸಿನಿಮಾ ಪ್ಯಾಷನ್ ತುಂಬಾ ದೊಡ್ಡದಾಗಿದೆ. ಇವತ್ತೇನ್ ಮಾಡ್ತಾ ಇದ್ದೀರೋ ಇದನ್ನ ಮುಂದುವರಿಸಿ. ಸೋಲು ಗೆಲುವು ಸೆಕೆಂಡರಿ, ಅದು ಯಾರ ಕೈಲೂ ಇಲ್ಲ, ಅದು ಪ್ರೇಕ್ಷಕರ ಕೈಲಿ ಇರುವಂತದ್ದು. ಬಟ್ ವೈಯಕ್ತಿಕವಾಗಿ ನನಗ್ ಖುಷಿ ಆಗಿದೆ ಇವರ ಸಿನಿಮೋತ್ಸಾಹ, ಇವ್ರ ಸಿನಿಮಾಗೋಸ್ಕರ ಮಾಡ್ತಿರೋ ಕೆಲಸ. ಮತ್ತೆ ಅದು ಸಣ್ಣದು ದೊಡ್ಡದು ಅಂತ ಹೇಳಿದೆ, ಹೊಸದು ಅಥವಾ ಹಳೇದು ಅಂತ ಹೇಳಿದ್ರೆ ಅವರು ಮಾಡಿರೋಂತ ಧೈರ್ಯ. ಈ ತಂಡ ಉಳಿಬೇಕು, ಈ ತರದ ಸಿನಿಮಾಗಳು ತುಂಬಾ ಮಾಡ್ಬೇಕು, ಈ ತರದವ್ರು ಬೇಕು. ಸೊ ಹಾಗಾಗಿ ಈ ಒಂದು ಸಿನಿಮಾ ಲೈಫ್ ಟುಡೇ ಸಿನಿಮಾ ಅಂದ್ರೆ ಬರಗಾಲ ಎಷ್ಟಿದೆ ಸಿನಿಮಾದ ಅನ್ನೋದು ನೀವೆಲ್ಲ ನೋಡ್ತಾ ಇದ್ದೀರಾ. ಆ ಬರಗಾಲವನ್ನ ನೀಗಿಸುವಂತ ಕೆಲಸ ಆಗ್ಲಿ. ಈ ಮಳೆಗಾಲದಂತೆ ಹೀರೋ ಇದನ್ನ ಸ್ಟೇಜ್ ಮೇಲೆ ಕೂಡ ಹೇಳಿದ್ರು, ಹಾಗೆ ಆಗ್ಲಿ. ನಮಸ್ಕಾರ. ಕ್ಯಾಮ್ರಾಮನ್ ಅರುಣ್ ಜೊತೆಗೆ ಪ್ರವೀಣ್ ಏಕಾಂತ, ಕನ್ನಡ ಪಿಕ್ಚರ್. ನಮಸ್ಕಾರ.